ತಮ್ಮವ ತೊಡೆಯಲು ಬಿಸಿಲಿಂದ ಹೊರಬರಲು ರವಿಯ ಉದಯದಂತೆ ಅಂಧಕಾರದಿಂದ ಜ್ಞಾನದ ಕಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ, ದ್ವೇಷ ಬಿಟ್ಟು ಪ್ರೀತಿಯ ನಡಿಗೆಗೆ ದಾರಿದೀಪ. ಅಂತಹ ದಿವ್ಯ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮ ಕೊಂಡಾಡಿಸುತ್ತಿದ್ದಾರೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಸಂಪದ ಶತ್ರು ಬುದ್ಧಿ ವಿನಾಶಾಯ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ. ಗುರುವಿನ ಸ್ವರೂಪ ಹತ್ತು. ಹಾಗಾಗಿ ನಾವಿವತ್ತು ಬರಮಾಡಿಕೊಂಡ ಅತಿಥಿಗಳು ಕೂಡ ನಮಗೆ ಗುರು ಸಮಾನರೇ. ಇವತ್ತಿನ ಅತಿಥಿಗಳನ್ನ ನಾವೇನು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ತುಂಬಾ ಏನು ಕಷ್ಟ ಅಂತ ಅನಿಸುತ್ತೆ. ಯಾರನ್ನು ನಾವು ಅತಿಥಿಗಳನ್ನಾಗಿ ಕರೆಯುವಂತದ್ದು ಅಂತ ಹೇಳಿ. ಯಾಕೆ ಈ ಕ್ವಶನ್ ಬಂತು ಅಂತಂದ್ರೆ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಮುಗ್ಧ ಮನಸ್ಸಿನ ಮಕ್ಕಳ ಜೊತೆಗೆ ವೇದಿಕೆಯ ಮೇಲೂ ಕೂಡ ಮುಗ್ಧ ಮನಸ್ಸಿರುವ ಅತಿಥಿಗಳ ಸಮಾಗಮ ಆಗಬೇಕು ಅಂತ ಹೇಳುವುದೇ ನಮ್ಮ ಇಚ್ಛೆ ಆಗಿತ್ತು. ಈಗ ನಮ್ಮ ಮೇಲಿನ ಮಾತಿಗೆ ಸಾಕ್ಷಿ ಆಗುವಂತೆ ನಮ್ಮ ಅತಿಥಿಗಳು ಇದ್ದಾರೆ, ಅಂತವರನ್ನೇ ನಾವು ಸೆಲೆಕ್ಟ್ ಮಾಡಿದ್ದೇವೆ. ಇಲ್ಲಿ ಯಾವುದೇ ರಾಜಕೀಯ ಇಲ್ಲ. ಅದೇ ನಮ್ಮ ಮನಸ್ಸಿಗೆ ಆಗಿರುವಂತ ದೊಡ್ಡ ಖುಷಿ. ನಮ್ಮ ಪ್ರಸ್ತಾವನೆಯಲ್ಲಿ ಮಾತಾಡೋದಕ್ಕಿಂತ ಮುಂಚೆ ಒಮ್ಮೆ ನಮ್ಮ ಅತಿಥಿಗಳ ಪರಿಚಯ ನನ್ನ ಬಾಯಿಂದಲೇ ಮಾಡಬೇಕು ಅಂತ ಹೇಳೋದು ನನಗೆ ಒಂದು ಆಸೆ. ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಡಾಕ್ಟರ್ ಎ ಪಿ ಭಟ್. ಸದಾ ಸಕಾರಾತ್ಮಕ ಯೋಜನೆಗಳನ್ನು ಕೊಟ್ಟಿರುವಂತಹ ಒಂದು ಅದ್ಭುತ ವ್ಯಕ್ತಿ ಇವರು. ನೋಡೋಣ ತುಂಬಾ ಸರಳ ವ್ಯಕ್ತಿ ಅಂತ ಅನ್ನಿಸ್ತದೆ. ಇಲ್ಲೇ ನಮ್ಮ ಪಕ್ಕದಲ್ಲೇ ಕೂತಿದ್ದಾರೆ ಅವರು. ಡಾಕ್ಟರ್ ಅಶೋಕ್ ಕುಮಾರ್ ಅಂತ ಹೇಳಿ ಬೆಂಗಳೂರಿನ ಜಿಕೆವಿಗೆ ಇಲ್ಲಿ ಪ್ರೊಫೆಸರ್ ಆಗಿದ್ದಾರೆ ಸರ್. ಇವರು ಅಷ್ಟೇ IRCM ಜೊತೆಗೆ ಸುಮಾರು ವರ್ಷಗಳಿಂದ ನಮಗೆ ಏನು ಒಡನಾಟ ಇರುವಂತದ್ದು. ಸರ್ ನಮಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂತಂದ್ರೆ ನಾವು ಅದನ್ನು ರಿಟರ್ನ್ ಕೊಡ್ಲಿಕ್ಕೆ ಆಗ್ತದೆ ಇಲ್ಲ ಗೊತ್ತಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಟ್ರೈನಿಂಗ್ ಕೊಡಿಸಿದ್ದೇವೆ. ಸರ್ ನಿಮಗೂ ಸ್ವಾಗತ. ನಾವು ಅದನ್ನು ಯಾವಾಗ ಇಷ್ಟಪಡ್ತೇವೆ ಆಗ ನಮಗೆ ಯಾವತ್ತು ಕಷ್ಟ ಅಂತ ಅನ್ನಿಸುವುದೇ ಇಲ್ಲ. ಅದರ ರಿಸಲ್ಟ್ ಇವತ್ತು ಬಂದಿದೆ ನಮಗೆ. ಕೇವಲ 6 ನಿಮಿಷದಲ್ಲಿ 100 ಕ್ವಶನ್ಸ್ ಅನ್ನ ಅಟೆಂಪ್ಟ್ ಮಾಡೋದಿದೆಯಲ್ಲ, ಕ್ಯಾಲ್ಕುಲೇಟರ್ ಇಲ್ಲದೆ ನಾವು 1+1=2 ಮಾಡ್ಲಿಕ್ಕೂ ನಮಗೆ ಕ್ಯಾಲ್ಕುಲೇಟರ್ ಬೇಕು. ಹೌದಲ್ಲ ಪೇರೆಂಟ್ಸ್ ಹೇಳಿ ಎಕ್ಸಾಕ್ಟ್ಲಿ. ಬಟ್ ನಮ್ಮ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಅಡಿಷನ್ ಸಬ್ಟ್ರಾಕ್ಷನ್ ಎಷ್ಟು ಕ್ವಶನ್ಸ್ ಅನ್ನ ನೀವು ಕೇಳ್ತಾ ಹೋಗಿ ಅವ್ರನ್ನ ಮಾಡ್ತಾ ಹೋಗ್ತಾರೆ. ವಿಜುವಲೈಸೇಷನ್ ಅಂತ ನಾವು ಹೇಳ್ತೇವೆ. ಸೊ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿರುವಂತಹ ಒಂದು ಬೆಸ್ಟ್ ಅಡ್ವಾಂಟೇಜಸ್ ಏನಂತಂದ್ರೆ ನಾವು ವಿಜುವಲೈಸೇಷನ್ ಮಾಡಿಸಿದಾಗ ನೀವು ವಿಡಿಯೋಸ್ ಅನ್ನು ನೋಡಿರ್ತೀರ ಹೇಗೆ ಅಂತೇಳಿ. ಓಕೆ, ಇದನ್ನೆಲ್ಲ ಬಿಟ್ಟು ನಮಗೆ ಕೆಲವು ಕಹಿಗಣನೆಗಳು ಆಗುವಂಥದ್ದು ಇರುವಂತ. ಯಾಕೆ ಪೇರೆಂಟ್ ಅಂತ ಹೇಳುವಂಥದ್ದು, ತಂದೆ ಆಗಿರಲಿ ತಾಯಿ ಆಗಿರಲಿ ಪೋಷಕರು ಯಾರೇ ಆಗಿರಲಿ, ಮಕ್ಕಳನ್ನು ಮೋಟಿವೇಟ್ ಮಾಡಬೇಕು. ನೀವು 100/100 ತೆಗಿತೇನೆ ಮೋಟಿವೇಟ್ ಮಾಡುವಂಥದ್ದಲ್ಲ. ನೀವು ಏನನ್ನಾದ್ರೂ ಸಾಧಿಸು, ನಮಗೆ ಯಾವ್ದ್ರಲ್ಲಿ ಇಷ್ಟ ಇದೆ ಅದನ್ನ ಸಾಧನೆ ಮಾಡಿ, ಅದನ್ನು ಬಿಟ್ಟು ಬಿಡ್ಬೇಕು ನಾವು. ಸೊ ಇದು ಪ್ರತಿಯೊಬ್ಬ ಪೇರೆಂಟ್ ಮಾಡುವಂತ ಒಂದು ಕೆಲಸ. ನಾನು ಮಾಡಿರುವಂತದ್ದು ಅದನ್ನೇ. ನಾನೇನು ಅವರಿಗೆ ಹೊಡೆದು ಬಡ್ದು ನೀವು ಮಾಡಲೇಬೇಕು ಕೊಡ್ಲೇಬೇಕು ಅಂತ ಯಾವತ್ತೂ ಕೇಳಿಲ್ಲ. ಚಿಲ್ಡ್ರನ್ ಡು ಟೆಲ್ ಮಿ ಪ್ಲೀಸ್, ಡು ಯು ಲೈಕ್ ಅಬಾಕಸ್ ಕ್ಲಾಸ್? ಅಬಾಕಸ್ ಕ್ಲಾಸಿಗಿಂತಲೂ ಮ್ಯಾಮ್ ಸರ್ ಕೇಳಿದಾಗ ಜಾಸ್ತಿ ಬರ್ತದೆ. ಯಾಕೆ? ಮಕ್ಕಳು ಪ್ರೀತಿಯನ್ನೇ ಬಯಸ್ತಾರೆ. ಮಕ್ಕಳಿಗೆ ಯಾವತ್ತೂ ನೀನು ಅದನ್ನೇ ಮಾಡಿ. ಈಗಿನ ಮಕ್ಕಳನ್ನು ಕೂರಿಸಿದ್ರೆ ನಮ್ಮನ್ನು ಹೊರಗೆ ಆಗ್ತಾ ಇತ್ತು. ಯಾಕೆ ಮೊಳಕಾಲಲ್ಲಿ ಕೂರಿಸ್ಬೇಕು? ನೀನು ವಿನಯವನ್ನ ರೂಢಿಸಿಕೊ ಅಂತ ಅದರ ಅರ್ಥ. ಗೋಡೆಗೆ ಮುಸಿಸಿ ನಿಲ್ಲಿಸ್ತಿದ್ರು, ಗೋಡೆಗೆ ಮುಖ ಮಾಡಿ. ಯಾಕೆ? ನಿನ್ನನ್ನು ನೀನು ಆತ್ಮಾವಲೋಕನ ಮಾಡಿಕೊ ಅಂತ ಅದರ ಅರ್ಥ. ಬೆಂಚಿನ ಮೇಲೆ ನಿಲ್ಲಿಸ್ತಿದ್ರು. ಯಾಕೆ? ಎಲ್ಲರಿಗಿಂತ ಎತ್ತರದಲ್ಲಿ ನಿಂತು ಏನನ್ನಾದ್ರೂ ಸಾಧಿಸು ಅಂತ ಅದರ ಅರ್ಥ. ಅದು ಈಗ ಏನಾಗಿದೆ ಅಂದ್ರೆ ನಮ್ಮ ಮಕ್ಕಳಿಗೆ ಹೊಡಿಬಾರ್ದು, ಬೈಬಾರ್ದು, ಏನು ಮಾಡಬಾರ್ದು. ಹಂಗೇನಾದ್ರೂ ಮಾಡಿದ್ರು ಅಂತಂದ್ರೆ ನೆಕ್ಸ್ಟ್ ಡೇ ಪೇರೆಂಟ್ಸ್ ಇರ್ತಾರೆ ಸ್ಕೂಲಲ್ಲಿ. ಹಾಗೆ ಮಾಡ್ಬೇಕು. ಮಕ್ಕಳಿಗೆ ಶಿಕ್ಷೆ ಕೊಡಬೇಕು, ಆದ್ರೆ ಆ ಶಿಕ್ಷೆ ಅತೀತ ಅನ್ನಿಸ್ಬಾರ್ದು ಅಷ್ಟೇ. ಸೊ ಇದು ನನ್ನ ರಿಕ್ವೆಸ್ಟ್. ಇನ್ನೊಂದು ಏನ್ ನಾವು ಈ 6 minutes ಅಲ್ಲಿ ನೀವು ಮಾಡಬೇಕು ಎಕ್ಸಾಮ್ಸ್ ಅನ್ನ ಅಂತ ಹೇಳಿರ್ತಾರಲ್ವಾ, ನಿಮ್ಮ ಏನು ಆ 6 minutes ಅಲ್ಲಿ ಸಾಧಿಸಿ ತೋರಿಸ್ತೀರಾ ಅಂತ ಹೇಳುವಂಥದ್ದು ಇರುವಂಥದ್ದು. ಪರೀಕ್ಷೆ ನೀವು 2 ಗಂಟೆ ಬರೀತೀರಾ, ಅದೇನು ದೊಡ್ಡ ವಿಷಯ ಅಲ್ಲ. ಮತ್ತೆ ಎಕ್ಸ್ಟ್ರಾ ಟೈಮ್ ಕೇಳ್ತೀರಾ. ಬಟ್ ಇದು ಆಗಲ್ಲ. 6 ನಿಮಿಷದಲ್ಲಿ 100 ಕ್ವಶನ್ಸ್ ನೀವು ಆನ್ಸರ್ ಮಾಡಿ ತೋರಿಸ್ಬೇಕು.
ಸೊ ಇದಿಷ್ಟು ನನ್ನ ಪೇರೆಂಟ್ಸ್ ಒಂದು ಕಿವಿ ಮಾತು, ದಯವಿಟ್ಟು ಮಕ್ಕಳನ್ನು ಮೋಟಿವೇಟ್ ಮಾಡಿ ಡಿಮೋಟಿವೇಟ್ ಅಂತೂ ಮಾಡಬೇಕು. ಸೊ ಇವತ್ತು ನಮ್ಮ ಮುಂದೆ ಸಾಧಕರಿದ್ದಾರೆ. ಇವರನ್ನ VIP-ಗಳಂತ ಹೇಳಿ ನೀವು ನೋಡಿರ್ಬೋದು. ನಮ್ಮ ಅತಿಥಿಗಳಿಗೆ ಹೇಳ್ತಾ ಇದ್ದಾರೆ, ಅವರೆಲ್ಲ ಫ್ರಂಟ್ ಅಲ್ಲಿ ಇದ್ದಾರೆ, ನಿಮಗೆ ಕಾಣಿಸೋದಿಲ್ಲ ಗೊತ್ತಿಲ್ಲ ಸರ್, ಬರೀ ತಲೆ ಮಾತ್ರ ಕಾಣಿಸ್ಬೋದು ಹಿಂದ್ಗಡೆಯಿಂದ. ಅವರೆಲ್ಲ VIP-ಗಳು, ಅದಕ್ಕೆ ಎದುರು ಕೂರಿಸಿದೆ ನಾವು ಅವರೆಲ್ಲ. ಯಾಕೆ VIP-ಗಳಂತ ಹೇಳ್ತೇವೆ ಅಂದ್ರೆ, ಪಾಪ ನನ್ನ ಹತ್ರ ಮಕ್ಳು ಹೇಳಿದ್ರು, ಅವತ್ತು ನಾನು ಕೇಳಿ, ಸ್ಕೂಲ್ ಡೇಲಿ ಮ್ಯಾಮ್ ಫ್ರಂಟ್ ಅಲ್ಲಿ ಚೇರ್ ಹಾಕಿರ್ತಾರೆ, ವೈಟ್ ಕಲರ್ ಇದ್ದು ಆತರ ಕ್ಲೌತ್ ಅನ್ನು ಹಾಕಿ, ನಾವು ಮಾತ್ರ ಹಿಂದೆ ಅಂತ. ನನಗೆ ಬೇಜಾರಾಯ್ತು, ಅಂತ ಅನಿಸುತ್ತೆ. ಯಾಕೆ ಇವರ ಮುಂದೆ ಕೂರಿಸಬಾರ್ದು? ಯಾಕಂದ್ರೆ ಇವರಲ್ಲ ಸ್ಟಾರ್ಸ್ ಇವತ್ತಿತ್ತು, ಅದಕ್ಕೋಸ್ಕರ VIP-ಗಳಾಗಿ ನಾವು ಕೂರಿಸಿರ್ತೇವೆ. ಸೊ ಮತ್ತೊಮ್ಮೆ ನಾನು ಆಲ್ ದ ಬೆಸ್ಟ್ ಹೇಳ್ತೇನೆ. ISL ಶಿಕ್ಷಣ ಸಂಸ್ಥೆ ಬಗ್ಗೆ ಆಲ್ರೆಡಿ ನಮ್ಮ MC ಅವರು ಹೇಳಿದ್ದಾರೆ. ನಾವು ನಡೆದು ಬಂದಂತಹ ಹಾದಿ ಏನಿದೆ ಇದು ನಿಜವಾಗ್ಲೂ ಕಷ್ಟಕರವಾಗಿತ್ತು. ಯಾಕಂದ್ರೆ ಇದು ಕಾಂಪಿಟೇಟಿವ್ ವರ್ಲ್ಡ್. ಇಲ್ಲಿ ನಮಗೆ ಕಾಂಪಿಟೇಟರ್ಸ್ ಅಂತ ಹೇಳುವಂತವ್ರು ತುಂಬಾ ಜನ ಇರ್ತಾರೆ. ಅವರ ಮಧ್ಯೆ ನಾವು ಎಮರ್ಜ್ ಆಗಬೇಕು. ಆ ಎಮರ್ಜ್ ಆಗಬೇಕಿದ್ರೆ ನಾವು ಕ್ವಾಲಿಟಿಯನ್ನು ಕೊಡಬೇಕು, ಆ ಸ್ಟ್ಯಾಂಡರ್ಡ್ ಅನ್ನ ಕೊಡಬೇಕು. ಆ ಸ್ಟ್ಯಾಂಡರ್ಡ್ ಅನ್ನ ನಾವು 100% ನಾವು ಮನಸ್ಸಿಂದಲೇ ಕೊಟ್ಟಿದ್ದೇವೆ. ಸೊ ಇನ್ನು ಮುಂದೆ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್, ಜೊತೆಗೆ ನಮ್ಮ ಪೇರೆಂಟ್ಸ್ ಅಂತ ಹೇಳಬೇಕು, ತುಂಬಾ ಸಪೋರ್ಟ್ ಮಾಡಿದ್ದಾರೆ ಪೇರೆಂಟ್ಸ್. ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಖುಷಿ ಆಗ್ಬೇಕೋಸ್ಕರ ನಮಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಸ್ವಾಗತವನ್ನು ಕೇಳಿ ನನ್ನ ಪ್ರಾಸ್ತಾವಿಕ ಭಾಷಣ ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಪದ್ಮನಾಭ ಪುತ್ತೂರಿನ ಸಿಟಿ ಹಾಸ್ಪಿಟಲ್ ಹೆಸರಾಂತ ವೈದ್ಯರು. ಸರಳ ವ್ಯಕ್ತಿತ್ವ, ಎಲ್ಲರೊಂದಿಗೆ ಬೆರೆಯುವ ಗುಣ, ಸಹೃದಯಿ ಮಾನವೀಯ ಗುಣಸಂಪನ್ನ, ವೈದ್ಯ ಲೋಕದ ಅಪರೂಪದ ಚಿನ್ನ, ಲೆಕ್ಕ ಡಾಕ್ಟರ್ AP ಭಟ್. ಸುಂದರ ವ್ಯಕ್ತಿತ್ವದ ಇವರು ಶ್ರೀಮತಿ ಉಷಾರವರ ಕೈ ಹಿಡಿದು ನಿತಿನ್ ಎಂಬ ಮಗನನ್ನು ಪಡೆದು ಸೊಸೆ ಮೊಮ್ಮಗನೊಂದಿಗೆ ಸುಖವಾಗಿರುವ ಚಿನ್ನದಂತ ವ್ಯಕ್ತಿತ್ವದ ವ್ಯಕ್ತಿ. ಹುಬ್ಬಳ್ಳಿಯ KMCಯಲ್ಲಿ MBBS ಪದವಿ ಪಡೆದಿರುತ್ತಾರೆ. 1983ರಲ್ಲಿ ಮೊದಲ ಬಾರಿಗೆ ಮಡಿಕೇರಿಯಲ್ಲಿ ಮೆಡಿಕಲ್ ಆಫೀಸ್ ಆಗಿ ಸೇವೆ ಸಲ್ಲಿಸುತ್ತಾರೆ. 1984ರಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗದ ರೈಲ್ವೆ ವೈದ್ಯಕೀಯ ಸೇವೆಗೆ ಆಯ್ಕೆಯಾಗಿ ರೈಲ್ವೆ ಆಯೋಗದ ಸೇವೆಯಲ್ಲಿ ಅಸಿಸ್ಟೆಂಟ್ ಡಿವಿಷನಲ್ ಮೆಡಿಕಲ್ ಆಫೀಸರ್ ಆಗಿ ಚೆನ್ನೈ ದಕ್ಷಿಣ ರೈಲ್ವೆ ಮುಖ್ಯ ಕಚೇರಿಯಲ್ಲಿ ಸೇವೆ ಪ್ರಾರಂಭ. ನಂತರ ಮೈಸೂರು ವಿಭಾಗದ ರೈಲ್ವೆ ಆಸ್ಪತ್ರೆ ಸಕಲೇಶ್ಪುರ, ತದನಂತರ ಪುತ್ತೂರು ವಿಭಾಗದ ಮಂಗಳೂರು ರೈಲ್ವೆ ಆರೋಗ್ಯ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಾರೆ. ವೈದ್ಯರು ಲೇಖಕರಾದಾಗ ಹೇಗಿರುತ್ತೆ? ನಮ್ಮ ಕಲ್ಪನೆಗೂ ಮೀರಿದ್ದು ಈ ಪ್ರಶ್ನೆ. ಖಂಡಿತವಾಗಿ ಡಾಕ್ಟರ್ AP ಭಟ್ ಕೇವಲ ವೈದ್ಯರು ಮಾತ್ರವಲ್ಲ, ಲೇಖಕರೂ ಹೌದು. ತಮ್ಮ ಬ್ಲಾಗ್ ಮತ್ತು ಫೇಸ್ಬುಕ್ ಬರಹಗಳಿಂದ ಓದುಗಾರರಿಗೆ ಪರಿಚಿತರು. ಇವರ ಚೊಚ್ಚಲ ಕೃತಿ ವೈದ್ಯರ ಒಗೈಲೆಗಳು, ಇವರ ಬರವಣಿಗೆಯ ಹರಿವು ಸರಳ ಮತ್ತು ಸುಲಲಿತ. ಈ ಸುಂದರ ವ್ಯಕ್ತಿತ್ವದ ಅಮೋಘ ರತ್ನಕ್ಕೆ ಈಗ ಗೌರವಪೂರ್ವಕ ಸನ್ಮಾನವನ್ನು ಮಾಡಲು ನಮ್ಮ IRCMD ಸಂಸ್ಥೆ ಹೆಮ್ಮೆ ಪಡ್ತಾ ಇದೆ. ವೇದಿಕೆಯ ಮುಂದಿರುವ ಮಕ್ಕಳು, ಪೋಷಕರು ಎಲ್ಲರೂ ಚಪ್ಪಾಳೆ ಮೂಲಕ ಈ ವ್ಯಕ್ತಿಯನ್ನು ಅಭಿನಂದಿಸಬೇಕು. ಇವರು ಸ್ಫೂರ್ತಿಯ ಕಲೆ. ಖಂಡಿತವಾಗಲು ಮುಂದೆ ನಮ್ಮ ಸಾಧನೆಗೆ ಮಾರ್ಗದರ್ಶಿ, ದಾರಿದೀಪ. ಇಂತಹ ಅದ್ಭುತ ವ್ಯಕ್ತಿಯನ್ನು ಪಡೆದಿರುವುದೇ ನಮ್ಮ ಈ ಒಂದು ಸುಂದರ ಸನ್ನಿವೇಶಗಳು ಸ್ಮರಣೀಯವಾಗಿ ನಮ್ಮ IRCMD ಸಂಸ್ಥೆಯ ನೆನಪಿನ ಹುದ್ದೆಯಲ್ಲಿ ಹಾಗೆ. ಮೊದಲನೇದಾಗಿ ನಾನು ಬಹಳ ಸುಂದರವಾಗಿ ನಿರೂಪಣೆ ಮಾಡುತ್ತಿರುವಂತಹ ಜಗದೀಶ್ ಮತ್ತು ನಿರೂಪಕಿಯವರನ್ನು ಬಹಳ ಅಭಿನಂದಿಸುತ್ತೇನೆ. ಬಹಳ ಸುಂದರವಾದ ಕನ್ನಡ. ನಮಗೆಲ್ಲ ಏನಾಗಿದೆ, ವೃತ್ತಿ ಪರ ಕೆಲಸ ಮಾಡುವವರಿಗೆ ಅತ್ಲಾಗಿ ಕನ್ನಡ ಬರಲಿಲ್ಲ, ಅತ್ಲಾಗಿ ಇಂಗ್ಲೀಷ್ ಬರಲಿಲ್ಲ ಅಂತೇಳಿ. ಇಂಗ್ಲೀಷು ಮಾತಾಡ್ಲಿಕ್ಕೆ ಹೋದರೆ ಅದು ಕನ್ನಡದ ಇರ್ತದೆ, ಕನ್ನಡ ಮಾತಾಡ್ಲಿಕ್ಕೆ ಹೋದ್ರೆ ಇಂಗ್ಲೀಷ್ ಬರ್ತದೆ. ಇವರು ಬಹಳ ಸುಂದರವಾಗಿ ಕೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ನನಗೂ ಈ ಅಬಕಾಸಿಗೂ ದೊಡ್ಡ ಸಂಬಂಧ ಏನಿಲ್ಲ. ಆದರೆ ಇಲ್ಲಿ ಇರುವ ಸಂಬಂಧ ಅಂದ್ರೆ ಗಣೇಶ್ ಮತ್ತು ಪ್ರಫುಲ್ಲ ಗಣೇಶ್ ಅವರು ಒಂಥರ ನನ್ನ ಆತ್ಮೀಯ ಬಳಗದಲ್ಲಿ ಸೇರಿ ಹೋಗಿದ್ದಾರೆ. ಅವರು ಏನು ಮಾಡಿದ್ರು ಒಳ್ಳೇದು ಮಾಡ್ತಾರೆ ಅಂತ ಒಂದು ಭಾವನೆ ನನ್ನಲ್ಲಿ ಇದೆ. ಹಾಗೆ ಅವರು ಕರೆದಾಗ ನಾನು ಮೇಲೆಗಡೆ ನೋಡಿದ್ದೆ. ನಿಜವಾಗಿ ಇವತ್ತು ಸುಮಾರು ಫಂಕ್ಷನ್ಗಳು ಇತ್ತು, ಆದ್ರೆ ಅವರು ಹೇಳಿದಾಗ ನಾನು ಬೇರೆ ಇಲ್ಲ ಅಂತ ಹೇಳುದಿಲ್ಲ, ಅವರಿಗೆ ನಿರಾಸೆ ಮಾಡಬಾರ್ದು ಅಂತೇಳಿ. ಮತ್ತೆ ಈ ತರ ಇದೇನಾಗಿದೆ, ಹೊಸದಾಗಿ ಮದುವೆ ಆದ ದಂಪತಿಗಳಿಗೆ ಮಾಡುವಾಗೆ ಅವರು ನನಗೆ ಅವರದ್ದೇ ಸಂಸ್ಥೆಯಲ್ಲಿ 2-3 ಸನ್ಮಾನ, 2ನೇ ಸನ್ಮಾನ ಇಡಬೇಕಿತ್ತು. ಹಾಗೆ ತುಂಬಾ ಸನ್ಮಾನ ಪಡೆದಿದ್ದೇನೆ ಅವರಿಂದ.
ಈ ಈಗಿನ ಕಾಲದ ಮಕ್ಕಳೆಲ್ಲ ನಮ್ಮ ಕಾಲದ ಮಕ್ಕಳಿಗಿಂತ ಹುಷಾರಿ, ಅವರು ಬರೋ ಪ್ರತಿಭಾವಂತರು. ಮತ್ತೆ ಈಗ ಹೆತ್ತವರು ಕೂಡ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಬಹಳ ಕಾಳಜಿ ವಹಿಸ್ತಾ ಇರ್ತಾರೆ. ನಮ್ಮ ಕಾಲದಲ್ಲಿ ಮಕ್ಕಳು ಬೇಗನೆ ಕಲಿತಾರೆ, ಇಲ್ಲದ್ರೆ ನಮ್ಮಲ್ಲಿ ತೋಟ ನೋಡ್ಲಿಕ್ಕೆ ಒಬ್ಬ ಜನ ಆಯ್ತು ಕಲಿಯಿದ್ರೆ ಅಂತೇಳಿ ಆಗ ಭಾವನೆ ಇತ್ತು. ನಮ್ಮಲ್ಲಿ ನಾನು ಯಾರು ಬರೀತಾ ಇರ್ತೇನೆ, ನಾವು ಪ್ರೋಗ್ರೆಸ್ ರಿಪೋರ್ಟ್ ಕೊಟ್ಟರೆ ಅದನ್ನು ತಂದೆ ತಾಯಿ ನೋಡ್ತಾನಿಲ್ಲ. ಆಯ್ತು ತೇನೆ ಫಲ ಬೇತೆ ಬೆಲೆ ಉಂಟು ಅಂತ ಇರ್ಲಿಲ್ಲ. ನೀವು ಪುಣ್ಯವಂತರು. ನಮಗೆ ಇದ್ದದ್ದು ಒಂದೇ ಮಗ್ಗಿ ಕಲಿ, ನಮ್ಮನ್ನ ಹತ್ತಿರ ಕೂತ್ಕೊಳ್ತಿದ್ದು ನಾವು ಹೇಳ್ಬೇಕು ಮಗ್ಗಿ 2 ನಮಗೆ ಇದ್ದದ್ದು. ಆಮೇಲೆ ನಾವು ಸಾಧಾರಣ ಲೆಕ್ಕ, ಸಾಧಾರಣ ವಿಜ್ಞಾನ ಇದೆ. ಆಕ್ಚುಲಿ ನಾನು ಇಂಥ ಶಾರ್ಟ್ ಕಟ್ಗಳಿಗೆ ನನಗೆ ಅಷ್ಟು ಇಷ್ಟ ಇಲ್ಲ, ಆದ್ರೆ ಅದಕ್ಕಿಂತ ಇದು ಎಷ್ಟು ಒಳ್ಳೇದು, ಸಾವಿರ ಪಾಲು ಮೇಲು. ಯಾಕಂದ್ರೆ ನಮ್ಮ ಬುದ್ಧಿಯನ್ನೇ ನಾವು ಸರಿಯಾಗಿ ಉಪಯೋಗಿಸಿ ಜಾಲಗತಿಯಲ್ಲಿ. ಡಾಕ್ಟ್ರೆ, ನೀವು ನಿಮಗೆ ಗೊತ್ತಿದ್ದನ್ನು ಇನ್ನೊಬ್ಬರಿಗೆ ಹೇಳಬೇಕು. ದೊಡ್ಡ ಹುದ್ದೆಗೆ ಹೋದ್ರು ಕೂಡ ಇಲ್ಲಿರುವಾಗ ಕೂಡ ಬುದ್ಧಿಮಂತ ಮಕ್ಕಳಿಗೆ ಪಾಠ ಹೇಳ್ತಿದ್ರು. ಮತ್ತೆ ಗೀತ, ಸಾಹಿತ್ಯ ಮತ್ತು ವಿದ್ಯೆ ಒಳ್ಳೆ ಮಾತುಗಳನ್ನು ಹೇಳಿದ್ರೆ ಮಕ್ಕಳು ಕಲಿತಾರೆ, ಸ್ವಲ್ಪ ಸತ್ಯ ಇದೆ. ಗೌರವಪೂರ್ವಕ ಎಲ್ಲರೂ ಚಪ್ಪಾಳೆಯ ಮೂಲಕ ನಿಮ್ಮ ಆಗಮನ ನಮಗೆ ಸಂತಸ ತಂದಿದೆ. ಸದಾ IRCMD ಸಂಸ್ಥೆ ಪೂರ್ಣ ಪದವಿ ಪಡೆದಿರುತ್ತಾರೆ. 36 ವರ್ಷ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ವೃತ್ತಿಯಲ್ಲಿ ಶಿಕ್ಷಕರಾಗಿ, ಪ್ರವೃತ್ತಿಯಲ್ಲಿ ಯಕ್ಷಗಾನ, ನಿರೂಪಣೆ, ಟ್ರಕ್ಕಿಂಗ್, ಬೈಕಿಂಗ್ ಮುಂತಾದ ಹವ್ಯಾಸಗಳೊಂದಿಗೆ ಜೀವನ ಉತ್ಸಾಹವನ್ನು ಬೆಳೆಸಿದ್ದಾರೆ. ಪಂಡ್ರೇಜ್ ಯಕ್ಷಗಾನ ಕೇಂದ್ರ ಬೆಲ್ಲ ಇದರ ಗೌರವ ಅಧ್ಯಕ್ಷರಾಗಿದ್ದಾರೆ. ಸುಳ್ಯದ ಕೃಷ್ಣ ವೇದ ಪಾಠಶಾಲೆಯ ಸ್ಥಾಪಕ ಸದಸ್ಯರು ಮತ್ತು ಮಾರ್ಗದರ್ಶಕರಾಗಿದ್ದಾರೆ. 1990ರ ದಶಕದಲ್ಲಿ ಶಿಕ್ಷಣ ಇಲಾಖೆಯ ಇಂಗ್ಲಿಷ್ ಭಾಷಾ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿರುತ್ತಾರೆ. ಮೈಸೂರು ವಿಭಾಗದ ಶಿಕ್ಷಕರಿಗೆ ಮತ್ತು ಉಪನ್ಯಾಸಕರಿಗೆ ತರಬೇತಿಯನ್ನು ನೀಡಿರುತ್ತಾರೆ. ವಿದ್ಯಾಭಾರತಿ ಸಂಸ್ಥೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿದ್ದರು. ತಂದೆ ಮತ್ತು ಮಗ ಒಬ್ಬರಿಗೊಬ್ಬರು ಸ್ಫೂರ್ತಿದಾಯಕ ಹಿನ್ನೆಲೆಯಲ್ಲಿ ಬದುಕಿದವರು. ಇವರ ಮಗ ಖ್ಯಾತ ವೈದ್ಯ ಡಾಕ್ಟರ್ ಶಾಸ್ತ್ರ. ಇವರು ತಮ್ಮ ಬದುಕಿನಲ್ಲಿ ಹಲವಾರು ವಿಶೇಷತೆಗಳೊಂದಿಗೆ ಬದುಕಿದ್ದಾರೆ. ಇಂಗ್ಲಿಷ್, ಕ್ಯಾಲಿಗ್ರಫಿ, ಫೋನಾಲಜಿ, ಶಿಕ್ಷಣ ಶಾಸ್ತ್ರ, ಶಿಕ್ಷಕರ ತರಬೇತಿ ಮುಂತಾದ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ಬೆಳಗಿಸಿಕೊಂಡಂತಹ ವ್ಯಕ್ತಿ. ತನ್ನ ಸಾವಿನ ನಂತರ ಸಹ ತನ್ನ ಕಣ್ಣು, ದೇಹ, ಅಂಗಾಂಗಗಳನ್ನು ದಾನ ಮಾಡುವುದಾಗಿ ಘೋಷಣೆ ಸಹ ಮಾಡಿದ್ದಾರೆ. ಇಂದು ಇಂತಹ ಶ್ರೇಷ್ಠ ಸಾಧನೆಗೈದ ವ್ಯಕ್ತಿಗೆ ನಮ್ಮ IRCMD ಸಂಸ್ಥೆ ಸನ್ಮಾನ ಮಾಡಲು ತುಂಬಾ ಹೆಮ್ಮೆ ಪಡ್ತಾ ಇದೆ. ಸರ್, ಇದು ಗೌರವಪೂರ್ವಕ ಸನ್ಮಾನ. ಈ ಸುಂದರ ಸುಲಲಿತ ವೈಭವದ ಪ್ರಶಸ್ತಿ ಪ್ರದಾನಕ ಎಲ್ಲರೂ ಚುಪ್ಪಾಳೆಯ ಮೂಲಕ ಈ ಸಾಹಸವನ್ನು ಸಹ ಅಭಿನಂದಿಸಬೇಕು. ಪ್ರತಿಯೊಂದು ಹೆಜ್ಜೆಯು ನಮಗೆ ಸ್ಫೂರ್ತಿ. ಇವರಿಂದ ನಮ್ಮ ಅಜ್ಞಾನವನ್ನು ದೂರ ಮಾಡಿ ನಾವು ಸಹ ವಿಶ್ವದಲ್ಲಿ ಬೆಳೆಯುವ ಪ್ರತಿಭೆಗಳಾಗಬೇಕು. Due to the humility of the organizers, I had to bow down. ಬಂಧುಗಳೇ, ನಾನು ಪೂರ್ವಾರ್ಧ ಇಂಗ್ಲಿಷ್ನಲ್ಲಿ ಮಾತಾಡ್ತೇನೆ, ಮತ್ತೆ ಅಗತ್ಯ ಇದ್ರೆ ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ತೇನೆ. ಯಾಕಂದ್ರೆ ನನಗೆ ಅನ್ನ ಕೊಟ್ಟದ್ದು ಇಂಗ್ಲಿಷು, ನನ್ನನ್ನು ಬೆಳೆಸಿದ್ದು ಕನ್ನಡ ನನ್ನ ಅಮ್ಮ, ಇಂಗ್ಲಿಷ್ ನನ್ನ ಚಿಕ್ಕಮ್ಮ. ಈ ಹಿನ್ನೆಲೆಯಲ್ಲಿ ನಾನು ಎರಡೂ ಭಾಷೆಯಲ್ಲಿ ಮಾತಾಡೋದು ಅನಿವಾರ್ಯ. ಈಗ ತಾನೇ ನಮ್ಮ ಉದ್ಘಾಟನಾ ಭಾಷಣ ಮಾಡಿ ನಿರ್ಗಮಿಸಿದಂತಹ ಡಾಕ್ಟರ್ AP ಭಟ್ ಅವರ ಪೂರ್ಣ ಹೆಸರು ಅಂಗ್ರಿ ಪದ್ಮನಾಭ ಭಟ್. ಅಂಗ್ರಿ ಎನ್ನುವುದು ಅವರ ಮನೆಯ ಹೆಸರು. ಅಂಗ್ರಿ ಪದ್ಮನಾಭ ಭಟ್ is never angry. That is why he is from Angri. Usually in our Dakshina Kannada, we have one typical ancestral home. This nomenclature of ancestral home is very, very unique in our Dakshina Kannada. For example, my ancestral home is christened as Panayala. But now I am not in Panayala. I have become a Putturian because for the last 34 years, I have been in Puttur due to the government service. At the very outset, I have to congratulate the organizers of this function in such a beautiful manner. Please give a big round of applause for this IRCMD. Well begun is half done. This is such a well-planned program of prize distribution of state level awardees. I have been a close associate of
Mr. Ganesh and Prafulla couple for many years, but recently for the 2 to 3 years we have become so closer because we share the breakfast table every morning at 7:30 at Bodua. If you permit, I would say the name that at Babraya Hotel. Babraya Hotel is the canopy which has brought this couple with this Ramachandra. Abacus. Since I am a lecturer in English, I have to give the correct sound of this abbreviation, abacus. Abacus has 6 letters. IRCMD has 5 letters. IRCMD is the abbreviation of this institution, which was inaugurated about 14 years ago. An ISO certified institution. I am very proud being a Putturian. In Puttur we have such a premier training institute in mathematics, abacus, and also career guidance. So this 5-letter abbreviation of IRC in mathematics, often we term mathematics, we call mathematics as a very hard nut to crack. But our juncture, I could visualize maths. India is proud of maths because we have the legendary Aryabhata. We have the legendary Bhaskara. We have the legendary Brahmagupta. We have the legendary Lalla. All these are ancient Indian mathematicians. Now one more such a mathematician named Prafulla has steered the vehicle which is named IRCMD. So it is a mathematics skill, orientation of mathematics, shortcut methods in mathematics. Now we are in the era of AI, artificial intelligence. This IRCMD abacus training program imparts the kids NI, not AI. AP but has highlighted we should go for natural intelligence. The IQ of every pupil has to be boosted. I am really proud of the present generation. The IQ is wonderful. And the parents support. I have to please give a big round of applause to the parents. The parents who have escorted their children to this beautiful auditorium for this prize distribution function. I have to pat the parents because parents are the guiding force to their kids. I have been a responsible parent. If I don't put a single word on my Sinosha, that Shastara Panyala, this speech would be incomplete. Because I was a role model for my son Shastara, but now I consider my son is a role model for me like AP Bhatt. AP Bhatt is also my role model. Because I am his close associate, but I did not mention anything here and he did not show anything here. You may wonder, my son has flown to Hyderabad last evening, to give a medical lecture in CME. CME means Continued Medical Education. A boy who was born and brought up in Puttur, Pakka 10 years in Kannada medium school. Now he is an international figure in neurology, neuroscience. You may wonder, I am not boasting, but I am boasted. His research thesis has become the part of a textbook by a leading publisher in the UK. In the UK, where the medical textbook. This is the greatness of my son Shastara. He is certainly a role model for all these abacus students because he was not happy with 90.
He was not happy with the 91. He was not happy with the 92. You just imagine what would have he scored in his student's career. On behalf of all these 250 abacus talents, I pray the Almighty, I pray the Goddess of wisdom and knowledge, whom we have given floral tributes and whom Tanaya has given a wonderful arati during the inaugural function, and also I pray the presiding deity of Puttur, Lord Mahalingeshwara, for a smooth delivery of our Prafulla Madam and a beautiful, wonderful baby. I don't know. I am not bothered about the gender. Whatever may be the gender, certainly that baby would be Abhimanyu. Would be Abhimanyu. Because our Indian mythology has proved that if a mother lives in a very positive energy, in a positive circumstance, certainly the infant to be born from the womb would be a very good baby for the society. That is why I pray for Prafulla Madam's smooth and easy delivery and a wonderful baby to be born who would be a sibling for our Tanaya and an icon for all the audience gathered here. I have to appreciate the group, the team of IRCMD, right from the anchor up to the madam who welcomed me in the outskirts of Mahavira Hall. Her name is Samiksha. See, I did not park my car here because I didn't know that parking facilities here. I had parked somewhere. I was coming on foot. The moment I entered this Mahavira campus, your Samiksha madam could recognize I am one of the guest speakers here. Really, I am thrilled to see that warm welcome by your staff. With these inaugural words, with these words of enthusiasm, grit, courage, perseverance, to the whole group of abacus under the umbrella of IRCMD, I would conclude my speech. I am very, very excited to be here because I am a Pakka Putturian. I have spent 34 valuable years by teaching both the students as well as the teachers. I have been a teacher trainer, recognized by the government. Still I am continuing the same. Because my son usually says, age is only number. You may wonder, I ride 300-350 kilometers per day by my premier bike, which is a gift by my son. You may wonder. Thank you one and all. ಶಿಕ್ಷಣವನ್ನು ವಿವೇಕಾನಂದರಲ್ಲಿ ಪೂರೈಸಿದರು. ಶಾರದಾ ಕಾಲೇಜು ಮಂಗಳೂರಿನಲ್ಲಿ PUC ಶಿಕ್ಷಣವನ್ನು ಪಡೆದಿರುತ್ತಾರೆ. ಹಾಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ನಲ್ಲಿ ಎಂಜಿನಿಯರಿಂಗ್ ಪದವಿಯನ್ನು SJCE ಮೈಸೂರಿನಲ್ಲಿ ಪಡೆದಿರುತ್ತಾರೆ. ಮುಂದೆ ಇವರು IIT ಮದ್ರಾಸ್ನಲ್ಲಿ ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಮತ್ತು VLSI ಯಲ್ಲಿ MS ಪದವಿಯನ್ನು ಪಡೆದಿರುತ್ತಾರೆ. ಟೆಕ್ನಿಕಲ್ ಟೂಲ್ಸ್ ಮುಂತಾದ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿದ್ದಾರೆ. ಸಿಲಿಕಾನ್ ಡಿಸೈನ್ ಇಂಜಿನಿಯರ್ ಹಾಗೂ ಅಸೋಸಿಯೇಟ್ ಸಾಫ್ಟ್ವೇರ್ ಡೆವಲಪರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸಿಗ್ನಲ್ ಪ್ರೊಸೆಸಿಂಗ್ ಮೂಲಕ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ರಾಗಗಳನ್ನು ಗುರುತಿಸುವ ವಿಧಾನವನ್ನು ಕುರಿತಂತೆ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಅದರ ಜೊತೆ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಇನ್ನಿತರ 2 ಯೋಜನೆಗಳನ್ನು ಸಹ ತಾವು ಕೈಗೆತ್ತಿಕೊಂಡು ಮುಂದುವರಿಯುತ್ತಿದ್ದಾರೆ. ಇವರು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಲವಾರು ಲೇಖನ ಮತ್ತು ಬರಹಗಳು ಮ್ಯಾಗಝಿನ್ಗಳ ಪತ್ರಿಕೆಯಲ್ಲಿ ಪ್ರಕಟಗೊಂಡಿದೆ. ಕ್ರಿಕೆಟ್, ಸಂಗೀತ, ಭರತನಾಟ್ಯ ಮುಂತಾದ ಹವ್ಯಾಸಗಳೊಂದಿಗೆ ಇಂಗ್ಲಿಷ್, ಕನ್ನಡ, ಹಿಂದಿ, ತುಳು ಭಾಷೆಗಳನ್ನು ಮಾತನಾಡುತ್ತಾ ಖ್ಯಾತ ವ್ಯಕ್ತಿಯಾಗಿ ಇಂದು ನಮ್ಮೊಂದಿಗೆ ಸನ್ಮಾನ ಸ್ವೀಕರಿಸುತ್ತಿರುವ ಒಬ್ಬ ಅನೇಕ ಮತ್ತು ನಮ್ಮ ಸಾಯಿ ಕಳೇಶ್ವರವರು ಇವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲು IRCMD ಸಂಸ್ಥೆ ಹೆಮ್ಮೆ ಪಡ್ತಾ ಇದೆ. ಇವರು ಸಹ
ಸ್ಫೂರ್ತಿ ಭಾರತದ ಸಾಧನೆಯನ್ನು ಮಾಡಿದ ಸವಿಸ್ತಾರವಾದಂತಹ ಎತ್ತರಕ್ಕೆ ಬೆಳೆದ ಪರ್ವತದ ಮತ್ತು ಅಂತ ಹೇಳಬಹುದು. ಇವರ ಹೊತ್ತಿನಲ್ಲಿ ಇವರ ಚಿರ ಅನಂತವಾದ ಸಾಧನೆಯನ್ನು ಬಣ್ಣಿಸಿದ್ದೇನೆ. ನಾನು ಏನು ಹೇಳಬೇಕು ಅಂತ ಬಯಸ್ತೇನೆ ಅಂತ ಹೇಳಿದ್ರೆ, ಸೊ ನಮ್ಮ ಮುಂಚಿನ ಅಂತ ಹೇಳಿಗೆ ಪ್ರೆಸಿಡೆಂಟ್ ಮತ್ತೆ ಸೈಂಟಿಸ್ಟ್ ಆದಂತ APJ ಅಬ್ದುಲ್ ಕಲಾಂ ಅವರು 2020 ಅಂತ ಒಂದು ಕನಸನ್ನು ಹೊಂದಿದ್ರು. ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಯೂತ್ ಪಾಪ್ಯುಲೇಷನ್ ತುಂಬಾನೇ ಇರ್ತದೆ ಅಂತ, ಕರೆಕ್ಟ್ ಅಲ್ವಾ? ಸೊ ಅಂತ ಹೇಳಿದ್ರೆ ಭಾರತ ಅಂತ ಕನ್ಸಿಡರ್ ಮಾಡಿದ್ರೆ ನಮ್ದ್ರಲ್ಲಿ ಯೂತ್ ಪಾಪ್ಯುಲೇಷನ್ ತುಂಬಾ ಇರ್ತದೆ. ಸೊ ಹಾಗೆ ಕೂಡ ನಮ್ಮಲ್ಲಿ 2030, 2035ಗೆ ಈ ಮಕ್ಕಳು ಯೂತ್ ಆಗಿರ್ತಾರೆ, ಕರೆಕ್ಟ್ ಅಲ್ವಾ? ಸೊ ನಾನು ಕಾಂಪಿಟೇಟಿವ್ ಎಕ್ಸಾಮಿಗೆ ತಯಾರಿ ಕೊಡುವ ಆದ್ರಿಂದ ನಾನು ಪೇರೆಂಟ್ಸ್ ಗಳಿಗೆ ಅಡ್ರೆಸ್ ಮಾಡ್ತೇನೆ ಅಂತ ಹೇಳಿದ್ರೆ, ಸೊ ನಮ್ಮಲ್ಲಿ ಪಾಪ್ಯುಲೇಷನ್ ತುಂಬಾ ಉಂಟು, ಕರೆಕ್ಟ್ ಅಲ್ವಾ? ಸೊ ಎಲ್ರಿಗಿರ್ಬೋದು ನಮ್ಮ ಮಕ್ಕಳು ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಅಥವಾ ಗವರ್ನಮೆಂಟ್ ಎಕ್ಸಾಮ್ಸ್ಗೆ ಹೋಗ್ಬೇಕು, ಅಥವಾ ಸೆಲ್ಫ್ ಆಕ್ಯುಪೇಷನ್ ಬಿಸ್ನೆಸ್ ಮಾಡುವಂತದ್ದು ಇರ್ಬೋದು, ಕರೆಕ್ಟ್ ಅಲ್ಲ? ಸೊ ಬಿಸ್ನೆಸ್ಗೆಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಬರುವುದಿಲ್ಲ, ಮತ್ತೆ ಎಲ್ಲದಕ್ಕೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಬರ್ತದೆ, ಕರೆಕ್ಟ್ ಅಲ್ವಾ? ಸೊ ಇದನ್ನು ಫಿಲ್ಟರ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಮ್ಯಾಥಮೆಟಿಕ್ಸ್ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್, ಕರೆಕ್ಟ್ ಅಲ್ವಾ? ಸೊ ಡಾಕ್ಟರ್ಗೆ ಹೋಗುದಾದ್ರೂ ಅವನು 10th 12th ತನಕ ಎಲ್ಲ ಅಂತ ಹೇಳಿದ್ರೆ PUC ತನಕ ಅವನು ಮ್ಯಾಥಮೆಟಿಕ್ಸ್ ಅನ್ನು ಕಲಿಯಲೇಬೇಕಾದಂಥದ್ದು, ಕರೆಕ್ಟ್ ಅಲ್ವಾ? ಸೊ ಈ ಮನೆ ಶಾಲೆ ಮತ್ತೆ ಅಮ್ಮನೇ ಮೊದಲ ಗುರು ಅಂತ ಹೇಳ್ತಾರೆ, ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಾವು ಟೀಚಿಂಗ್ ಮಾಡ್ಬೇಕಾದ್ರೆ ಗಣೇಶ್ ಅವ್ರು ಮತ್ತೆ ಪ್ರಫುಲ್ಲ ಮೇಡಮ್ ಜೊತೆ ನಾನು ಮಾತಾಡ್ಕೊಂಡಿದ್ದೆ, ಇವರಿಗೆಲ್ಲ ಅರ್ಥ ಆಗ್ತದೆ, ಬಟ್ ಕ್ಯಾಲ್ಕುಲೇಷನ್ ಅದನ್ನು ಫೈನಲ್ ಆನ್ಸರ್ ತರಲಿಕ್ಕೆ ಟೈಮ್ ತಗೊಳ್ತಾರೆ ಅಂತ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೂ ಸಹ ಇವರು ಸೊಲ್ಯೂಷನ್ ಹುಡುಕಿದ್ದಾರೆ, ಚಿಕ್ಕ ಮಕ್ಕಳಲ್ಲೇ ಇದನ್ನ ಏನು ಬೀಜವನ್ನ ಹಾಕಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಇವರು ನೆಕ್ಸ್ಟ್ ಹೋಗ್ಬೇಕಾದ್ರೆ ಮೇಡಮ್ ನಮಗೆ ತುಂಬಾ ಗವರ್ನಮೆಂಟ್ ಆಫೀಸರ್ ಪುತ್ತೂರು ಅವರು ಇರ್ತಾರೆ, ಅಥವಾ ಯಾವುದೇ ಬ್ಯಾಂಕ್ ಅಲ್ಲಿ ಹೋದ್ರು ನಮ್ಮ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಇದನ್ನು ಇವರು ಸೊಲ್ಯೂಷನ್ ಆಗಿ ತಗೊಂಡು ಹೋಗ್ತಿದ್ದಾರೆ. ಇದಕ್ಕೆ ನಂದು ತುಂಬಾ ಒಳ್ಳೆ ನಂದು ನಮನಗಳು. ಅಶೋಕ್ ಕುಮಾರ್ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದು ಇವರು MPhil ಮತ್ತು PhD ಪದವಿಯನ್ನು ಸಹ ಪಡೆದಿರುತ್ತಾರೆ. ಉಪನ್ಯಾಸಕರಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ತನ್ನ ವೃತ್ತಿ ಜೀವನವನ್ನು ಆರಂಭಿಸಿ ಪ್ರಸ್ತುತ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಮತ್ತು ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಸೈನ್ಸ್ ಕ್ಯಾಂಪಸ್ ಬೆಂಗಳೂರು ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಸೇವೆಗೆ ಹಲವಾರು ಪ್ರಶಸ್ತಿಗಳು ಒದಗಿ ಬಂದಿದೆ. ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ, ಎಜುಕೇಶನಲ್ ಎಕ್ಸಲೆನ್ಸ್ ಅವಾರ್ಡ್, ರಾಷ್ಟ್ರೀಯ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ, ಅತ್ಯುತ್ತಮ ದೈಹಿಕ ಶಿಕ್ಷಣ ಶಿಕ್ಷಕ ಪ್ರಶಸ್ತಿ, ಇಂಡೋ ಏಷ್ಯನ್ ಎಕ್ಸಲೆನ್ಸ್ ಅವಾರ್ಡ್ ಹೊಂದಿರುತ್ತದೆ. 17 ವರ್ಷ ಶೈಕ್ಷಣಿಕ ಸೇವೆಯ ಅನುಭವವನ್ನು ಹೊಂದಿರುತ್ತಾರೆ. 8 ಪುಸ್ತಕಗಳನ್ನು ಮತ್ತು ಹಲವಾರು ಲೇಖನಗಳು ಸಹ ಇವರು ಪ್ರಕಟಿಸಿದ್ದಾರೆ. ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಮ್ಯಾಗಝಿನ್ಗಳಲ್ಲಿ 36 ಲೇಖನಗಳು ಪ್ರಕಟಗೊಂಡಿದೆ. ಸರಿಸುಮಾರು 20 ಸೆಮಿನಾರ್ಗಳಲ್ಲಿ ಪೇಪರ್ ಪ್ರೆಸೆಂಟೇಷನ್ ಮಾಡಿದ್ದಾರೆ ಹಾಗೂ 15 ಸೆಮಿನಾರ್ ನಲ್ಲಿ ಭಾಗವಹಿಸಿದ್ದಾರೆ. ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಅಧಿಕಾರಿಯಾಗಿ 8 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಹಲವಾರು ಸೆಮಿನಾರ್ ಮತ್ತು ತರಬೇತಿಯ ಕಾರ್ಯಾಗಾರವನ್ನು ತಮ್ಮ ಉಸ್ತುವಾರಿಯಲ್ಲಿ ನಡೆಸಿಕೊಟ್ಟಿರುತ್ತಾರೆ. ಹಲವಾರು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಹಾಗೂ ನಡೆಸಿಕೊಟ್ಟಿದ್ದಾರೆ. ಈ ಸೇವೆಗೆ ಹಲವಾರು ಪ್ರಶಸ್ತಿಗಳು, ಪದಕಗಳು, ಪುರಸ್ಕಾರಗಳು, ಸನ್ಮಾನಗಳು ಇವರನ್ನು ಹರಿಸಿಕೊಂಡು ಬಂದಿದೆ. ಇಂತಹ ಅದ್ಭುತ ವ್ಯಕ್ತಿ ನಮ್ಮೊಂದಿಗಿರುವುದು ಸಂತಸದ ವಿಚಾರ. ನಿಮ್ಮನ್ನು ಗೌರವವಾಗಿ IRCTC ಸಂಸ್ಥೆ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದೆ. ನೀವು ಸಹ ಸಾಗರದಂತಹ ಸಾಧನೆಯನ್ನು ಮಾಡಿದ ಸರ್ವಶ್ರೇಷ್ಠ ವ್ಯಕ್ತಿ. ಮಕ್ಕಳ ಜೊತೆ ಆಟ ಆಡ್ತಿರೋದು, ನಾವು ಮಕ್ಕಳ ಜೊತೆ ಆಟ ಆಡ್ಬೇಕಂದ್ರೆ ಮಕ್ಕಳ ಲೆವೆಲ್ಗೆ ನಾವು ಇರಬೇಕು. ನಾನು ಇಷ್ಟು ವಯಸ್ಸಾಯ್ತು ಅಂದರೆ ನನಗೆ ಎಂಜಾಯ್ಮೆಂಟ್ ಸಿಗಲ್ಲ. ಅದಕ್ಕೆ ನಾವು ಮಕ್ಕಳ ಲೆವೆಲ್ಗೆ ಇಳಿದು ನಾವು ಆಟ ಆಡಿದರೆ, ಅವರ ಜೊತೆ ಖುಷಿಯಾಗಿದ್ದರೆ ನಮ್ಮ ಲೈಫ್ ಹ್ಯಾಪಿಯಾಗಿರುತ್ತೆ. ಇವತ್ತು ನಿಂದು ಮಕ್ಕಳ ದಿನ, ನಮ್ದೇನಿಲ್ಲ ಮಕ್ಕಳು. ಈ ಪ್ರಥಮವಾಗಿ ನಾನು ಈ ರಾಜ್ಯ ಮಟ್ಟದ ಅಬಕಾಸ್ ಚಾಂಪಿಯನ್ಶಿಪ್ ಇಲ್ಲಿ ಭಾಗವಹಿಸಿ ಮತ್ತೆ ಅಲ್ಲಿ ಸ್ಪರ್ಧೆಯಲ್ಲಿ ಈ ತರಹದ ಎಲ್ರಿಗೂ ನನ್ನ ಅಭಿನಂದನೆಗಳನ್ನು ಕೋರುತ್ತಿದ್ದೇನೆ. ಜೀವನದಲ್ಲಿ ನಮಗೆ ಗುರು ಇರಬೇಕು ಮತ್ತೆ ಗುರಿ ಇರಬೇಕು. ಈ ಗುರಿ ಇದ್ದರೆ
ಗುರು ಇಲ್ಲಿ ಆಲ್ರೆಡಿ ಇದ್ದಾರೆ ಇಬ್ರು IRCGMD ಅವರು. ನಿಮಗೆ ಯಾವ ರೀತಿ ಬೇಕು ನಿಮ್ಮ ಗೋಲ್ನ ರೀಚ್ ಮಾಡಬೇಕು ಅದಕ್ಕೆ ಅವರು ಪೂರಕವಾಗಿ ಸಹಾಯ ಮಾಡ್ತಾರೆ. ಅದಕ್ಕೆ ನಾವು ಯಾವಾಗಲೂ ಮಕ್ಕಳಿಗೂ ಯಾವಾಗಲೂ ನಿಮ್ಗೇನು ಯೋಚನೆ ಇಲ್ಲ, ನೀವು ಬರೀ ನಾಲ್ಕು ಮಾತ್ರಗಳು ಸರಿಯಾಗಿ ಓದುವುದು, ಸರಿಯಾಗಿ ಆಟ ಆಡೋದು, ಸರಿಯಾಗಿ ನಿದ್ರೆ ಮಾಡೋದು, ಸರಿಯಾಗಿ ತಿನ್ನೋದು, 4 ಕೆಲಸ ಮತ್ತೆ ಏನಿಲ್ಲ. 20 ವರ್ಷ ತನಕ ಹಾಯಾಗಿ ಖುಷಿಯಾಗಿರ್ಬೋದು. ಅದಕ್ಕೆ ಇದು ರೈಟ್ ಟೈಮಲ್ಲಿ ನೀವು ಕರೆಕ್ಟಾಗಿ ಅದೇನು ಬೇಕು ಅದನ್ನು ನಿಮ್ಮ ಪೇರೆಂಟ್ಸ್, ನಿಮ್ಮ ಪೋಷಕರು ಅದನ್ನು ಕರೆಕ್ಟ್ ಆದ ವೇಯಲ್ಲಿ ಕರ್ಕೊಂಡು ಹೋಗ್ಬೇಕು. ಈ ಅಬಕಾಸ್ ಅನ್ನೋದು ಇದು ಜಸ್ಟ್ ಒಂದು ಅದಕ್ಕೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತ ಹಿಂದೆ ಹೇಳ್ತಿದ್ರು. ಅದು ಋಗ್ವೇದ, ಯಜುರ್ವೇದ, ಸಾಮವೇದ ಆ ಟೈಮಲ್ಲೇ ಇದು ಈ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತ ಇರ್ತಿತ್ತು. ಆಗ ಅದನ್ನು ಅಲ್ಲೇ ಸ್ಟಡಿ ಮಾಡ್ತಾರೆ. ಅದು ಈಗ ಹೊಸ ಹೆಸರೆಲ್ಲ ಬಂತು, ಅಬಕಾಸ್ ಬಂತೆಲ್ಲ, ಅದು ಎಲ್ಲ ಕಡೆ ಇದನ್ನು ಯೂಸ್ ಮಾಡ್ತಾರೆ. ನಾವು ಮೊನ್ನೆ ಒಂದು ಕಡೆ ಮುಳ್ಳೇರಿಗೆ ಹೋಗಿದ್ದೆ, ಅಲ್ಲಿ ಗಣೇಶ ತಂತ್ರಿಗಳು ಅಂತ ಹೇಳಿದ್ರು. ಅವ್ರ ಹತ್ರ ಮಾತಾಡ್ತಿರುವಾಗ ಅವ್ರು ಅಂತಂದ್ರು, ನಾನು ಮಂತ್ರ ಎಲ್ಲ ಗೊತ್ತು ನನಗೆ, ಇವೆಲ್ಲ ಪೂಜೆ ಅಲ್ಲೆಲ್ಲ ಮಾಡ್ತಾರೆ, ಮಂತ್ರ ಗೊತ್ತು, ತಂತ್ರ ಏನಂತ ಗೊತ್ತಿಲ್ಲ, ಅದೇ ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಮಂತ್ರ ಹೇಳ್ತಾರೆ, ಅದು ಹೆಂಗೆ ಹೇಳ್ತಾರೆ, ಅದು ಏನಂತ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಅವರು ಅದು ಬರೀ ಅದರಲ್ಲಿ ಬೀಜಾಕ್ಷರಗಳಿಂದ ಮಾತ್ರ ಅದರಲ್ಲಿ ಇರೋದು. ಅದನ್ನು ಹೇಳಿದ್ರು ಅದನ್ನು 10-20 ವರ್ಷ ಕಲಿಬೇಕು, ಇಲ್ಲಿ ಕಲಿಯೋಕ್ಕಾಗಲ್ಲ. ಮಂತ್ರ ಅಂದ್ರೆ ಒಂದು 10 ವರ್ಷನೇ ಕಲಿಬಹುದು. ಅದನ್ನು ಹೀಗೆ ಅಪ್ಲೈ ಮಾಡುತ್ತೆ. ನನಗೆ ಗೊತ್ತಿಲ್ಲ ಅದನ್ನು ಹೇಳಿದೆ. ಆ ಥರನೇ ಈ ಯಾವುದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ನಾವು ಪುತ್ತೂರಿಂದ ಮಂಗಳೂರು ಹೋದಾಗ 1 ಗಂಟೆಯಲ್ಲಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಈಗ ಈ ಮ್ಯಾಥಮೆಟಿಕ್ಸ್ ಟ್ರಿಕ್ಸ್ ಇದೆಯಲ್ಲ ಅಬಕಾಸಿಂದ, ಅದರಲ್ಲಿ ಜಸ್ಟ್ 1 ನಿಮಿಷ 2 ನಿಮಿಷದಲ್ಲಿ ಅದನ್ನೆಲ್ಲ ಸಾಲ್ವ್ ಮಾಡ್ಬೋದು. ಇದು ಆ ಥರ ತಂದೆಲ್ಲ ಹಿಂಗೆ ಮಾಡ್ತಾರೆ, ಈ ಥರ ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ. ಅದು ಇದರಲ್ಲಿ ಕೂಡ ಈ ಥರ ಮಾಡ್ತಾರೆ, ನಮಗೆ ಗೊತ್ತಿಲ್ಲ. ಆ ಥರ ಒಂದು ಮಗು ಅದು ಸ್ಮೈಲ್ ಮಾಡಿದ್ರೆ ಅದು ಅದಕ್ಕೆ 100 ತಾಯಂದಿರು, ಒಂದು ಮಗು ಹತ್ತಾರೆ ಅದಕ್ಕೆ 1 ತಾಯಿ ಅಂತ. ಆ ಥರ ಯಾರಿಗೆ ಜೀವನದಲ್ಲಿ ಕಲಿಬೇಕು ಹಸಿವಿದೆ, ಪ್ಯಾಷನ್ ಇದೆ, ಅವರಿಗೆ ಹಂಬಲ ಇದೆ, ಇಚ್ಛೆ ಇದೆ, ಅಂಥವರಿಗೆ ಒಂದು IRCGMD ಅಂತ ಒಂದು ಶಿಕ್ಷಣದ ಮೂಲಕ ಪುತ್ತೂರಿನಲ್ಲಿ ಮೊದಲ ಬಾರಿಗೆ ಇವರು ಪ್ರಫುಲ್ಲ ಮತ್ತೆ ಮೇಡಮ್ ಮತ್ತೆ ಗಣೇಶರವರು ಇದಕ್ಕೊಂದು ಭದ್ರ ಬುನಾದಿಯನ್ನು ಹಾಕಿದ್ದಾರೆ. ನಿಮಗೆ ಈ ರೀತಿ ಮಾಡೋದ್ರಿಂದ ಫ್ಯೂಚರ್ ನಿಮ್ಗೆ ಯಾರೋ CNR ಆಗಿರ್ಬೋದು, ಯಾವುದೊಂದು ದೊಡ್ಡ ಸೈಂಟಿಸ್ಟ್ ಆಗ್ಬೋದು, ಇದರೊಂದು ಕರೆಕ್ಟಾಗಿ ಒಂದು ಬೇಸಿಕ್ ಅನ್ನ ಹಾಕೋಕೆ ಈ ಪುತ್ತೂರಿನಲ್ಲಿ ಇವರ ಅದರ ನಿಸ್ವಾರ್ಥ ಸೇವೆ ಕಾರಣ. ಇದಕ್ಕಾಗಿ ನಾವು ಒಂದು ಈ ಸಮಾರಂಭಕ್ಕೆ ಬನ್ನಿ ಅಂತ ಒಂದು ಕೇಳಿಕೊಂಡು ಅದಕ್ಕೆ ನಾವು ತುಂಬಾ ಆಭಾರಿಯಾಗಿದ್ದೇನೆ.
ಶೌರ್ಯ ಕಾರ್ತಿಕೇಯ ಇವನು 6 minutes ಅಲ್ಲಿ ತಗೊಂಡಿರುವಂತದ್ದು 3.50 minutes ಮಾತ್ರ. 3.50. ಈ ಹುಡುಗ ಹೇಗಿದ್ದ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಬಿಡ್ತೀರಾ ನನಗೆ ಗೊತ್ತಿಲ್ಲ. ರಮಂತ ನಾನು ಮೊನ್ನೆ ಹೇಳಿದೆ, ಅವ್ನು ಫಸ್ಟ್ ನಮ್ಮಲ್ಲಿ ಕಿಡ್ಸ್ ಕ್ಯಾಂಪಿಗೆ ಬಂದಿದ್ದ. ಅಯ್ಯೋ ದೇವ್ರಿ ಹುಡುಗ ನಾನು ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿದ್ರೆ ನನಗೆ ಟೆನ್ಷನ್ ಆಗಿ ಹೋಗಿತ್ತು. ಅಷ್ಟು ಮಾತು, ಕ್ವಶನ್ ಮಕ್ಕಳು ಕ್ವಶನ್ ಕೇಳಿದಷ್ಟು ಒಳ್ಳೇದು, ಆದ್ರೆ ಅವ್ನು ಕೇಳೋ ಕ್ವಶನ್ ನನಗೆ ಸುಸ್ತಾಗಿ ಹೋಗ್ತಿತ್ತು. ಅಷ್ಟು ಕ್ವಶನ್ಸ್ ಅನ್ನ ಕೇಳ್ತಿದ್ದ. ಮತ್ತೆ ಹೋಗ್ರಿ ಅಂತಾರಲ್ಲ ನಾರ್ಮಲ್ ಆಗಿ ಹೇಳ್ಬೇಕ್ರೆ ಆ ತರ. ಅವನಲ್ಲಿ ಏನ್ ಸಡನ್ ಚೇಂಜಸ್ ಆಯ್ತು ನನಗೆ ಗೊತ್ತಿಲ್ಲ. ಒಂದು ಬಿಕಾಸ್ ಆಫ್ ದಿಸ್ ಅಬಾಕಸ್ ಹೇಳ್ತಾನೆ. ಕಂಟಿನ್ಯೂಸ್ ಆಗಿ 1.5-2 years ಇಂದ ಬರ್ತಾ ಇದ್ದಾನೆ ಕ್ಲಾಸಿಗೆ. ಹೇಗೆ ಕ್ಲಾಸಲ್ಲಿ ಕೂತ್ಕೊಳ್ತಾನೆ 1 hour ಅವನು ಆಚೆ ನೋಡಲ್ಲ ಈಚೆ ನೋಡಲ್ಲ. ಬುಕ್ ಆಯ್ತು ಅವನಾಯ್ತು. ಅವನು ಹಾಗೆ ಮಾಡಿದ್ದಕ್ಕೆ ಇವತ್ತು ಅವನು ಫಸ್ಟ್ ಅಲ್ಲಿ ಇದ್ದಾನೆ. 3.50 ಅದು level 1 ಬೇಸಿಕ್ ಅಲ್ಲ, level 1 ಅವನು ಮುಗಿಸಿದ್ದಾನೆ. ಇಟ್ಸ್ ರಿಯಲಿ ಗ್ರೇಟ್. ಎಲ್ಲ ಫಾರ್ಮುಲಾಸ್ ಅನ್ನು ಹಾಕಬೇಕು. ಸುಮಾರು ಫಾರ್ಮುಲಾಸ್ ಬರ್ತದೆ ಅದರಲ್ಲಿ, ಪಾಸಿಟಿವ್, ನೆಗೆಟಿವ್, ಕಾಂಪನೀಸ್, ಬೇರೆ ಬೇರೆ ತರದೆಲ್ಲ ಬರ್ತದೆ. ಅದನ್ನು ಹಾಕಿ ಅವನು ಏನೋ ಅವನು ಸಾಧನೆ ಮಾಡಿದ್ದಾನೆ. ಅದಕ್ಕೋಸ್ಕರ ಅವನಿಗೂ ನೀವು ಏನು ಚಪ್ಪಾಳೆ ತಟ್ಟಬೇಕು, ಒಂದು ಪೇರೆಂಟ್ಸಿಗೂ ಚಪ್ಪಾಳೆ ತಟ್ಟಬೇಕು. ಎರಡನೇದು ಬಂದು ವಿಹಾನ್ ಈಚೆ ಸೈಡಲ್ಲಿ ಇದ್ದಾನೆ ಸಣ್ಣವನು. ನಮ್ಮಲ್ಲಿ ಆಫ್ಲೈನ್ ಕಾಂಪಿಟೇಷನ್ ಆಯ್ತು ಕಳೆದ ವರ್ಷ ತಿಪ್ಟೂರಲ್ಲಿ. ಈ ಸತಿ ಅದು ಪುತ್ತೂರಲ್ಲಿ, ಕಳೆದ ಸತಿ ತಿಪ್ಟೂರಲ್ಲಿ ಆಗಿತ್ತು. ಅಲ್ಲಿ ಕರ್ಕೊಂಡು ಬಂದಿದ್ರು. ಹುಷಾರಿರೋ ಹುಡುಗ ಅವನು, ಹೆಂಗ ಅಂತ ದೊಡ್ಡ ಅಂತ ಹೇಳಿದಲ್ಲ ನಾನು. ಆದ್ರೆ ಪಾಪ ಅನ್ಫಾರ್ಚುನೇಟ್ಲಿ ಅವರು ಅಷ್ಟು ದೂರ ಬಂದ್ರು ಅವನಿಗೆ ಪ್ರೈಸ್ ತೆಗಿಲಿಕ್ಕೆ ಆಗಲಿಲ್ಲ. ಅವನ್ ಏನ್ ಮಾಡಿದ ಹುಡುಗ ಅಂತಂದ್ರೆ ಅದನ್ನೇ ಹಿಡ್ಕೊಂಡಿಲ್ಲ. ನನಗೆ ಲಾಸ್ಟ್ ಟೈಮ್ ಬರಲಿಲ್ಲ, ಈ ಸತಿ ಚಾಂಪಿಯನ್ ತೆಗಿತೇನೆ ಅಂತೇಳಿ ಪ್ರತಿದಿನ ಅವ್ರ ಅಮ್ಮ ಅದನ್ನೇ ಹೇಳುದಂತೆ. ನನ್ನ ಹತ್ರನೂ ಹೇಳ್ತಿದ್ದೆ, ಮ್ಯಾಮ್ ನಾನು ತೆಗಿತೇನೆ ಸತಿ ಚಾಂಪಿಯನ್ ಅಂತೇಳಿ. ನಾನು ತೆಗಿಬೋದ ಅಂತ ಅನ್ಕೊಂಡೆ, ಬಟ್ ತೆಗೆದು ತೋರಿಸಿವತ್ತು ಇಲ್ಲಿ ನಿಂತಿದ್ದಾನೆ. ಇನ್ನೂ ಅಷ್ಟೇ ಎಲ್ಲ ಅಕ್ಯುರೇಟ್, 100ಗೆ 100. ಸೊ ಸಾಧನೆ ಅಂದ್ರೆ ಈ ರೀತಿ ಮಾಡಿ ತೋರಿಸ್ಬೇಕು. ನನಗೆ ಸೈಕಾಲಜಿಸ್ಟ್ ನೋಡುವಾಗ ನನ್ನ ಹತ್ರ 3 ಜನ ಮಕ್ಕಳಿದ್ದಾರೆ ಅಂತಾರೆ ನೋಡ್ರಿ, ನಂಗೆ ಸತ್ಯ ಖುಷಿ ಆಗ್ತದೆ. ಅವರನ್ನು ಅದೇ ತರ ಟ್ರೈನ್ ಮಾಡ್ಬೋದು. ಯಾಕಂದ್ರೆ ನೀವು ಮೋಟಿವೇಟ್ ಮಾಡಿದಷ್ಟು ಅವ್ರ ಸಾಧನೆ ಯಾವತ್ತಾರು ದಿವಸ ಮಾಡಿಯೇ ಮಾಡ್ತಾರೆ. ಅದಂತೂ 100%. ಮಿಡ್ಲಲ್ಲಿ ರೋಡ್ ತನಯ ಅಂತೇಳಿ ನನ್ನ ಸ್ವಂತ ಮಗಳು. ಉಳಿದ ಎಲ್ಲ ಮಕ್ಕಳನ್ನ ನಾನು ಹೇಗೆ ಹೊರತುಂಬಿಸ್ತಾನೋ ಅದೇ ರೀತಿ ನನ್ನ ಮಗಳನ್ನ ನಮ್ಗೆ ತುಂಬಿಸಲೇಬೇಕು. ಸೊ ಅದರ ಫಲವಾಗಿ ಅವಳು ನಿಂತಿದ್ದಾಳೆ. ಅವಳು ಸೆಕೆಂಡ್ ಅಲ್ಲಿ 3.74 minutes ನಿಲ್ಸಿದ್ದಾಳೆ. ಸೊ ಈ 3 ಮಕ್ಕಳು ಇವತ್ತು ಉಳಿದೆಲ್ಲರಿಗೂ ಉಳಿದವರು ಇನ್ಸ್ಪೈರ್ಡ್ ಎಲ್ಲರಿಗೂ. ಬಟ್ ಅವ್ರು ಏನೋ ಒಂದು ಎಕ್ಸ್ಟ್ರಾ ಸಾಧಿಸಿ ತೋರಿಸಿದ್ದಾರೆ. ಅದಕ್ಕೋಸ್ಕರ ನಿಮ್ಮೆಲ್ಲ ಚಪ್ಪಾಳೆ ಇನ್ನೊಮ್ಮೆ ಅವಳಿ. Solving the timer, literally it was tension for me. But also my father told don't think about the timer, just to do fast. My father told. My name is Dhruti Asan. I am from St. Anne's English Medium School, Kadapa. Today I am very happy that I got Champion of Champion prize. This is because of my teachers and parents. They helped me to achieve success. Now I want to tell you about Abacus class. In my school every day there is Abacus class. Co-founder Abacus teacher Prafula ma'am will come to our class every Friday, and I like Abacus. Abacus is very useful.
Thank you, ma'am, for giving. Thank you, ma'am, for giving us opportunity. ಹೆಸರು ಚಾರ್ಲಿ ಎಸ್ ಗೌಡ. ನಾನು ಕಡಬದ ಸೈಂಟ್ ಆ್ಯಂಡ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಡಬ 3ನೇ ತರಗತಿಯ ವಿದ್ಯಾರ್ಥಿನಿ. ನಾನು ಕಡಬದ ಕಳೆದ 1 ವರ್ಷದಿಂದ ಅಬಕಸ್ ಎಂಬ ಕ್ಲಾಸ್ ಅನ್ನು ಪಡೆಯುತ್ತಿದ್ದೇನೆ. ನನಗೆ ಅಬಕಸ್ ಅಂದರೆ ಬಹಳ ಇಷ್ಟ. ಮ್ಯಾಮ್ ಮತ್ತು ಸರ್ ನನಗೆ ಅರ್ಥವಾಗುವ ರೀತಿಯಲ್ಲಿ ಕ್ಲಾಸ್ ಅನ್ನು ಮಾಡುತ್ತಾರೆ. ಎಕ್ಸಾಮ್ ಬರುವಾಗ ನನಗೆ ತುಂಬ ಕುತೂಹಲವಾಗಿತ್ತು, ಹೇಗೆ ಬರೆಯುವುದು, ಎಷ್ಟು ಮಾರ್ಕ್ಸ್ ಬರುವುದು ಅಂತ. ಲಾಸ್ಟಿಗೆ ನಾನು ಚಾಂಪಿಯನ್ ಆಫ್ ಚಾಂಪಿಯನ್ ಆಗಿದ್ದೇನೆ. ನನಗೆ ಕಲಿಸಿದ ಗುರುಗಳಿಗೆ ಮೊದಲನಾಗಿ ವಂದನೆಗಳು. ನಾನು ಶ್ರೀರಾಮಕುಂಜೇಶ್ವರ ವಿದ್ಯಾಲಯದಲ್ಲಿ ಓದುತ್ತಿದ್ದೇನೆ. ನಾನು ಚಾಂಪಿಯನ್ ಆಫ್ ಚಾಂಪಿಯನ್ ಆಗಿ ನಾನು ಚಾಂಪಿಯನ್ ಆಫ್ ಚಾಂಪಿಯನ್ ಆಗಿದ್ದೇನೆ. ನಾನು ಶ್ರೀರಾಮಕುಂಜೇಶ್ವರ ವಿದ್ಯಾಲಯದಿಂದ. ಮತ್ತೆ ನನಗೆ ಈಗ ಫಸ್ಟು ಮ್ಯಾಥ್ಸ್ ಅಂದರೆ ಕಷ್ಟ ಆಗಿತ್ತು, ಇವಾಗ ಈಸಿಯಾಗಿ ಆಗಿದೆ. ಥ್ಯಾಂಕ್ ಯು. Good morning, my name is Shalini. I am studying in IRC Early Education Center. When I am writing the exam, I felt very tough and I had a confidence I would get the prize. Then finally I got the prize champion. I was saying first of all thanks to my teacher Prafulla ma'am and Sir Ganesh sir. ನಾನು 3ನೇ ತರಗತಿ ಸೈಂಟ್ ಆ್ಯಂಡ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಡಬ. ನನ್ನ ಪ್ರಿಯ ಮ್ಯಾಮ್ ಮತ್ತು ಸರ್ ಹೇಳಿಕೊಟ್ರೆ ನಾನು ಬರೀತಾನೆ, ಇಲ್ಲಾಂದ್ರೆ ನಾನು ಬರೆಯೋದಿಲ್ಲ. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಅಭಿನವ್ ರಾಧೆ. ಇಂದು ನಾನು ಅಬಕಸ್ ನನಗೆ ಹೇಗೆ ಅನಿಸಿತು ಎಂದು ಹೇಳಲಿದ್ದೇನೆ. ಪ್ರಥಮ ಬಾರಿಗೆ ಸರ್ ಮತ್ತು ಮ್ಯಾಮ್ ನಮ್ಮ ಶಾಲೆಗೆ ಬರುವಾಗ ನಾನು ಯಾಕೆ ಬಂದರು ಅಂತ ಯೋಚಿಸಿದೆ. ಮತ್ತೆ ನೋಡಿದ್ರೆ ನಮಗೆ ಅಬಕಾಸ್ ಕಲಿಸ್ಲಿಕ್ಕೆ ಬಂದದ್ದು. ಮತ್ತೆ ಅಬಕಾಸ್ ಅಂದ್ರೆ ಎಂತ ಅಂತ ಯೋಚಿಸಿದೆ. ಮತ್ತೆ ನೋಡಿದ್ರೆ ಅದು ಮ್ಯಾಥಮೆಟಿಕ್ಸ್. ನನಗೆ ತುಂಬಾ ಖುಷಿ ಆಯಿತು ಮ್ಯಾಥಮೆಟಿಕ್ಸ್ ಅಂತ. ಮತ್ತೆ ಹೀಗೆ ನಾನು ಎಕ್ಸಾಮ್ ಬರ್ದೆ, ಮತ್ತೆ ಚಾಂಪಿಯನ್ ಆಫ್ ಚಾಂಪಿಯನ್ ಆದೆ. ಹೀಗೆ ಸರ್ ಮತ್ತು ಮೇಡಮ್ಗೆ ನಾನು ಕೃತಜ್ಞ ಆಗಿದ್ದೇನೆ. ಧನ್ಯವಾದ. ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಋಷಿಕೇಶ್. ನಾನು 7th ಸ್ಟ್ಯಾಂಡರ್ಡ್ ಅಲ್ಲಿ ಕಲಿಯುತ್ತಿದ್ದೇನೆ. ನಾನು ಈ ಇಯರ್ ಫಸ್ಟ್ ಟೈಮ್ ಅಬಕಾಸ್ ಟ್ರೈ ಮಾಡಿದ್ದು. ನನ್ನ ಮ್ಯಾಥ್ಸ್ ತುಂಬಾ ಇಂಪ್ರೂವ್ ಆಗಿದೆ. ಹಾಗೆ ಎಕ್ಸಾಮ್ ಬರೆಯುವಂತ ನೋಡುವಾಗ ನಾನು ನನ್ನ ಪ್ರಫುಲ್ಲ ಮ್ಯಾಮ್ ಅಂಡ್ ಗಣೇಶ್ ಸರ್ಗೆ ತುಂಬಾ ಕೃತಜ್ಞನಾಗಿದ್ದೇನೆ. ಥ್ಯಾಂಕ್ ಯು. ನನ್ನ ಹೆಸರು ಇಬ್ರಾಹಿಂ ಸಾನ್ ಸುಹೇಲ್. ನಾನು 8ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ರಾಮಕುಂಜೇಶ್ವರ ವಿದ್ಯಾಲಯ ರಾಮಕುಂಜ. ನಾನು ಇದು ಮೊದಲನೇ ವರ್ಷ ಕಲಿಯುತ್ತಿದ್ದು, ಅದು ಬರೀ 6 ಮಂತ್ಸ್ನಲ್ಲಿ. ಸರ್ನವರೆಲ್ಲ ಹೇಳಿದ್ರು ಒಂದ್ಸತಿ ಎಕ್ಸಾಮ್ ಟ್ರೈ ಮಾಡು, ಏನಾದರೂ ಒಂದು ಇಂಪ್ರೂವ್ಮೆಂಟ್ ಆದರೂ ಆಗಲಿ ಅಂತ. ನನಗೊಂದು ಕುತೂಹಲ ಇತ್ತು. ನಾನು ಎಕ್ಸಾಮ್ ಬರೆದೆ, ನಂಗೆ ಚಾಂಪಿಯನ್ ಸಿಕ್ತು. ನಾನು ತುಂಬ ಖುಷಿಯಾಗಿದ್ದೇನೆ. ನಾನು ಮ್ಯಾಮಿಗೆ ಮತ್ತು ಸರ್ಗೆ ಥ್ಯಾಂಕ್ಸ್ ಅಂತ. Good morning all. I am Nadal KJ. When I am learning in home, my grandfather and my grandmother saying to write, I am not writing. They will say, only I will write. They will not say, I see TV. Thank you. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಮಿಥಾಲಿ ಉಡಲ್. ನಾನು ಈ ವರ್ಷ ಮೊದಲನೇ ಸರ್ತಿ ಅಬಕಸ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ಚಾಂಪಿಯನ್ ಆಫ್ ಚಾಂಪಿಯನ್ ಗೆದ್ದಿದ್ದೇನೆ. ಪರೀಕ್ಷೆ ಬರೆಯುವಾಗ ನಾನು ತುಂಬಾ ಕುತೂಹಲವಾಗಿದ್ದೆ. ಥ್ಯಾಂಕ್ ಯು. I am Sami Gowda Elmar from 4th standard Saint Anne's English Medium School Kadaba.
The full form of abacus is abundant beats, addition and calculation utility system. When I studied the abacus, I was so interested with abacus. When I started to study abacus, it improved me in maths. Starting abacus timing at it improves our maths and mind and hand movements. Thank you for all.